ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಕಂದದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಕಪಿಲ ಪತಂಜಲ ಗೌತಮ ಜಿನನು ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನು ಜಾತಿ ಬೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಗ. ಶ್ರೀ ಆರ್ಗ ಜ್ಞಾನೇಂದ್ರ ಅವರಿಗೆ ಪ್ರತಿಷ್ಠಾನದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಅವ್ರನ್ನ ಸ್ವಾಗತ ಮಾಡ್ತೇನೆ. ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಕ್ಯಾಲೆಂಡರ್ ಬಿಡುಗಡೆ. ಪ್ರತಿಷ್ಠಾನದ ಪುಸ್ತಕವು ಕ್ಷೇತ್ರ ಇವರು ಕೂಡ ನೆರವೇರಿಸಿಕೊಟ್ಟಿದ್ದಾರೆ. ಅವರು ಕೂಡ ಆತ್ಮೀಯ ಮುಖ್ಯ ಅತಿಥಿಗಳಾಗಿದ್ದರು. ನಾನು ನಿರ್ಧಾರ ಮಾಡಿದೆ, ನಾನು ಇಲ್ಲಿ ಕನ್ನಡವೇ ಈ ಸಂಭ್ರಮದಲ್ಲಿ ಕನ್ನಡವೇ ಮಾತಾಡಬೇಕು ಅಂತ ಹೇಳಿ ನಾನು ಈಗ ನನ್ನ ಭಾಷಣವನ್ನು ತಯಾರು ಮಾಡಿದ್ದೇನೆ. ಅದು ಬರಕೊಂಡು ತಂದಿದ್ದೇನೆ. ನಿಮ್ಮ ಮುಂದೆ ಅದೇ ಓದ್ತೇನೆ. ಅದಕ್ಕೆ ನಾನು ಬಾಕಿ ಭಾಷೆಯಲ್ಲಿ ನನಗೆ ಓದಿ ಭಾಷಣ ಮಾಡುವ ಸವಕಳಿ ಇಲ್ಲ. ಅದು ಇಲ್ಲ ನನಗೆ ಅದು ಭಾಷಣವನ್ನು ನನಗೆ ಓದಲೇಬೇಕಾಗುವುದು. ಇಂದು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನ. ಈ ಶುಭ ದಿನವಂದು ನೀವು ನನಗೆ ಕುವೆಂಪು ಪ್ರತಿಷ್ಠಾನದಿಂದ ಕುವೆಂಪು ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಿದ್ದೀರಿ. ನಾನು ಕುವೆಂಪು ಪ್ರತಿಷ್ಠಾನದ ಪದಾಧಿಕಾರಿಗಳಿಗೂ ಪ್ರಶಸ್ತಿ ಆಯ್ಕೆ ಸಮಿತಿಯ ಸದಸ್ಯರಿಗೂ ಆಭಾರಿಯಾಗಿದ್ದೇನೆ. ಈ ಪ್ರಶಸ್ತಿ ಸ್ವೀಕರಿಸುವುದು ನನಗೆ ನನ್ನ ಭಾಗ್ಯ ಅನ್ನಕ್ಕೆ ಭಾವಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ನಿಮಗೆಲ್ಲರಿಗೆ ಕೃತಜ್ಞತೆಯಿಂದ ತಲೆಬಾಗಿಸುತ್ತೇನೆ. ಮಹಾಕವಿ ಕುವೆಂಪು ಅವರು ನಮಗೊಂದು ಆದರ್ಶ. ಎಲ್ಲಾದರೂ ಇರು, ಎಂತಾದರೂ, ಎಂದೆಂದಿಗೂ ನೀನು ಕನ್ನಡವಾಗಿರು ಎಂದು ಸ್ಫೂರ್ತಿ ತುಂಬಿದವರೇ ಅವರು. ವಿಶ್ವವಿದ್ಯಾಲಯ ಕುಲಪತಿಯಂಥ ಉನ್ನತ ಸ್ಥಾನದಲ್ಲಿದ್ದರೂ ನಾಡು ನುಡಿಯನ್ನು ಪ್ರೀತಿಸಿದರು. ಅವರು ಬರೆದ ರಾಮಾಯಣ ದರ್ಶನಂ ನಮ್ಮ ಹೆಮ್ಮೆಯ ಕಿರೀಟ. ಅದರಲ್ಲಿ ರಾಮಾಯಣದ ಉಪೇಕ್ಷಿತ ಪಾತ್ರಗಳಲ್ಲಿ ಒಂದಾದ ಉಳ್ಮೆಯ ಪಾತ್ರವು ಅವರು ಬೆಳಕು ಚೆಲ್ಲಿದ್ದಾರೆ. ಅವರು ತಮ್ಮ ಕವನಗಳ ಮೂಲಕ ಪ್ರಕೃತಿ ಪ್ರೀತಿಯನ್ನು ಬೆಳೆಸಿದರು, ವಿಶ್ವಪ್ರೇಮವನ್ನು ಬೆಳೆಸಿದರು. ಅವರು ಬರೆದ ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಕೇವಲ ಕಾದಂಬರಿಗಳಲ್ಲ, ಅವು ಒಂದು ಬಗೆಯ ಗದ್ಯ ಮಹಾಕಾವ್ಯವೇ ಆಗಿವೆ. ಅವರ ವೈಚಾರಿಕ ನಿಲುವು ನಮಗೆಲ್ಲರಿಗೆ ಜೀವನದ ಪಠ್ಯಗಳಾಗಿವೆ. ಮೊದಲು ನನಗನ್ನಿಸಿದ್ದು, ಇಡೀ ಭಾರತನ ಈ ಕುಪ್ಪಳ್ಳಿಲಿ
ತಂದ್ಕೊಂಡ್ಬಿಟ್ಟಿದ್ದಾರೆ. ಒಂದು ಭಾಳ ದೊಡ್ಡ, ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ ನನಗೆ, ನಾವೊಂದು ನೇಷನ್, ನಾವೊಂದು ಒಟ್ಟಿಗೆ ಇರೋಂಥ ಒಂದು ಫೆಡರೇಷನ್ ಅನ್ನೋದನ್ನು ಅಷ್ಟು ಚೆನ್ನಾಗಿ ಇವತ್ತು ಅಂತ ಬಂಗಾಳಿ, ಗುಜರಾತಿ. ಎರಡನೇದು, ನಮ್ಮ ಕನ್ನಡಕ್ಕೆ ಇರೋಂಥ ಒಂದು ಆತ್ಮವಿಶ್ವಾಸನ ನೋಡಿ, ಕುವೆಂಪು ಅವರ ಮೂಲಕ ಕನ್ನಡ ಭಾಷೆಗೆ ತಂದು ಕೊಟ್ಟಿರೋಂಥ ಒಂದು ಆತ್ಮವಿಶ್ವಾಸ. ಯಾಕಂದರೆ ಇಡೀ ಭಾರತನ ನಾವು ರೆಕಗ್ನೈಸ್ ಮಾಡ್ತೀವಿ, ಆ ಸಾಹಿತ್ಯಗಳನ್ನ ನಾವಿಲ್ಲಿ ರೆಕಗ್ನೈಸ್ ಮಾಡ್ತಾಯಿದ್ದೀವಿ. ಬಂಗಾರಪ್ಪಾಜಿಯವರಿಗೆ ವಿಶೇಷವಾಗಿ ಕುವೆಂಪು ಅವರ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಏನಿದೆ, ಅವರ ಗುರುಗಳ ಸ್ಥಾನವನ್ನು ನನಗನ್ಸುತ್ತೆ ಬಂಗಾರಪ್ಪಾಜಿಯವರು ಇಷ್ಟು ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ ಹೆಚ್ಚು ಪಾತ್ರ. ಯಾಕೆಂದರೆ ಅವರು ವಿಶ್ವ ಮಾನವ ಅಂತ ಹೇಳಿ ಯಾವತ್ತೂ ಅಷ್ಟೇ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾರೆ, ನಾವೆಲ್ಲ ಹುಟ್ಟಬೇಕಾದ್ರೆ ವಿಶ್ವ ಮಾನವ ಆಗ್ತೀವಿ. ಇವತ್ತಿನ ಜಾತಿ ಧರ್ಮ ಎಲ್ಲದರಲ್ಲೂ ಕೂಡ ಇಲ್ಲೇ ಇದೆ ಇದಲ್ಲ ಇದು 92 ಇನ್ನೊಂದು ಅದು ಇದೆಯಾ, ಕೊಡೋದು ಇದೆಯಲ್ಲ, ಇಲ್ಲಿದೆ ನೋಡಿ, ಅದು ಕೊಡೋದು ಇದೆ, ಆ ಫೋಟೋ ಇದೆ, ಅದು ಮನೇಲಿದೆ. ಓಕೆ, ನೆಕ್ಸ್ಟ್ ಟೈಮ್ ಇಲ್ಲಿ ಇಟ್ಟರೆ ಒಂದ್ಸತಿ ನೋಡ್ತೀವಿ ನಾವು ಬಗ್ಗೆ. ಅದು ಭಾಳ ಸಂತೋಷ ನೋಡಿ, ಇಂಥ ಪುಣ್ಯದ ಕೆಲಸ. ಹೇಳ್ತಾರೆ ಸಿದ್ದರಾಮಯ್ಯ ಸಾಹೇಬರು ಕೂಡ, ನಾವೆಲ್ಲ ಹುಟ್ಟಬೇಕಾದ್ರೆ ವಿಶ್ವ ಮಾನವ, ಇವತ್ತಿನ ವ್ಯವಸ್ಥೆಯಲ್ಲಿ ನಾವೆಲ್ಲ ಅಲ್ಪ ಮಾನವ ಆಗಿಬಿಡ್ತೀವಿ, ಅದು ಬಹಳ ಮುಖ್ಯ ಅಂತ ಹೇಳಿ ನನಗೆ ಅದನ್ನು ಮಹಾಬಲೇಶ್ವರ ಅವರು ತುಂಬ ಅನುಭವಿಸಿದ್ದಾರೆ ಅಂತ ಹೇಳಿ ಭಾವಿಸ್ತೀನಿ. ಅವರು ವಾರಿಗೆ ಹೋದಾಗಿರಲಿ, ಅವರು ಎಲ್ಲ ಮಾಡಿ ಇವತ್ತೇನಾದ್ರು ಅವರು ಸಾಹಿತಿಗಳಾಗಿದ್ದಾರೆ ಅಂತ ಹೇಳಿದರೆ ಇವೆಲ್ಲದೂ ಕೂಡ ಸೇರಿಸಿ ಇವತ್ತು ಆ ಕಾವ್ಯವನ್ನು ಬರ್ತಕ್ಕಂಥ ಇಲ್ಲ ಇಂಥ ಒಂದು ಪ್ರಶಸ್ತಿಯನ್ನು ಪಡಿತಕ್ಕಂಥ ಒಂದು ವ್ಯವಸ್ಥೆ ಬಂದರೆ ಅದೆಲ್ಲೂ ಕೂಡ ಪ್ರೇರಣೆ ಆಗ್ತದೆ. ಅಂದರೆ ನಮ್ಮ ತಂದೆ ಬಂಗಾರಪ್ಪಾಜಿಯವರಿಗೆ ಕುವೆಂಪು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಬಹಳ ಅಭಿಮಾನದ ಒಂದು ವಿಚಾರಗಳನ್ನು ಹೋದ್ಸತಿನೂ ಕೂಡ ಬಂದಾಗ ಇಲ್ಲಿ ಮಾತಾಡಿದ್ದೆ ನಾನು. ಅದನ್ನು ಭಾಳ ಸಂತೋಷ ಆಗ್ತದೆ. ನಾನೊಬ್ಬ ಶಿಕ್ಷಣ ಸಚಿವನಾಗಿ, ಯಾಕೆಂದರೆ ತಮಗೆಲ್ಲ ಗೊತ್ತಿದೆ, 1.5-2 ವರ್ಷದ ಹಿಂದೆ ನಮ್ಮ ಕನ್ನಡದ ಮೇಲೆ ಭಾರಿ ಕಾಮೆಂಟ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರ್ತವೆ. ಅದಕ್ಕೆ ನಾನು ಅದನ್ನ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಜ್ಞಾನೇಂದ್ರವರೇ, ನೀವೆಲ್ಲ ಏನೂ ಮಾಡಿಲ್ಲ ಸದ್ಯ, ಇನ್ನು ನೀವೆಲ್ಲ ಪಕ್ಷದೊಳಗೆ ಬೇರೆಯವ್ರು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದನ್ನು ಹೆಂಗೆ ತೊಗೋಬೇಕಂದ್ರೆ ನಾನು ಜಾಸ್ತಿ ಕಳಿಸಲ್ಲ. ಏನು ಮಾಡಿಬಿಟ್ಟಿದ್ದೀನಿ ಅಂದರೆ ಅದಕ್ಕೆಲ್ಲ ಉತ್ತರ ಪಾಠ ಹೇಳ್ಕೊಡೋ ಮೇಷ್ಟು ತಪ್ಪು ಹೇಳ್ಕೊಟ್ರೆ ಪಾಪ ಶಿಷ್ಯ ಏನು ಮಾಡ್ತಾನೆ, ಆ ಸ್ಥಾನದಲ್ಲಿ ಇದ್ದೀನಿ ಅಂತೇಳಿ ತಪ್ಪಿಸ್ಕೊಂಡ್ಬಿಡ್ತೀನಿ ನಾನು. ಆದರೆ ಕ್ರಮೇಣ ಅಭ್ಯಾಸ ಮಾಡಿ ಇಷ್ಟು ಕನ್ನಡವನ್ನು ಮಾತಾಡ್ತಕ್ಕಂಥ, ಯಾಕೆಂದರೆ ಸ್ವಾಭಾವಿಕವಾಗಿ ಏನಾಗ್ತದೆ, ನಮ್ಮನ್ನು ಕಾನ್ವೆಂಟಿಗೆ ಸೇರಿಸಿದಾಗ ಅಲ್ಲಿ ಏನು ನಾವು ಕಲಿತೀವಿ ಅದ್ರ ಮೇಲೆ ಮುಂದೆ ಹೋಗ್ತಾ ಇರ್ತೀವಿ. ಆದರೆ ಅನುಭವಗಳು ಬಂದಾಗ ಅದನ್ನ ಹಂಚ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಕರ್ನಾಟಕ ರಾಜ್ಯದ ಒಬ್ಬ ಶಿಕ್ಷಣ ಸಚಿವನಾಗಿ ನನ್ನ ಕರ್ತವ್ಯನ ನಾನು ಮಾಡಿಕೊಡ್ಬೇಕಾಗುತ್ತೆ. ನಮ್ಮ ಭಾಷೆನೂ ಕೂಡ ಉಳಿಸ್ತಕ್ಕಂಥದ್ದು ಕೂಡ ನೀವು ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ನಾವು ಒಬ್ಬ ಶಿಕ್ಷಣ ಸಚಿವನಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದನ್ನು ನಾನು ವಿಶೇಷವಾಗಿ ಇವಾಗ ಅತಿ ದೊಡ್ಡ ಒಂದು ಗಾತ್ರದ ಒಂದು ಬಜೆಟ್ ಇದ್ರೂ ಕೂಡ ನಾವು ಸುಮಾರು 50,000 ಕೋಟಿ CSR ಫಂಡು ಎಲ್ಲ ಸೇರಿದರೆ 50,000 ಕೋಟಿ ನನ್ನ ಶಿಕ್ಷಣ ಇಲಾಖೆಗೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ಸಹಕಾರದಿಂದ ಖರ್ಚು ಮಾಡ್ತಾ ಇದ್ದೀವಿ. ಭಾಳ ಅರ್ಥಪೂರ್ಣವಾಗಿ ಕರ್ನಾಟಕ ಪಬ್ಲಿಕ್ ಶಾಲೆಗಳಿರಲಿ, ನಮ್ಮ ಭಾಷೆಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಕೂಡ, ಯಾಕೆಂದರೆ ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ನ ಕನ್ನಡ ಉಳಿಸ್ತಕ್ಕಂಥದ್ದು. ಮತ್ತು ಪ್ರತಿ ವರ್ಷದಂತೆ ಈ ಸಾರಿ ಕುವೆಂಪು ಪ್ರತಿಷ್ಠಾನದಲ್ಲಿ ಕುವೆಂಪುರವರ 121ನೇ ಜನ್ಮದಿನೋತ್ಸವವನ್ನು ಒಂದು ವಿಶೇಷ ಸಂದರ್ಭವನ್ನಾಗಿ ಆಚರಿಸ್ತಾ ಕುವೆಂಪು ರಾಷ್ಟ್ರೀಯ ಪುರಸ್ಕಾರವನ್ನು ಈ ದಿನ ಮಹಾಬಲೇಶ್ವರ ಶೈಲ್ ಅವರಿಗೆ ಕೊಟ್ಟಿದ್ದೇವೆ. ಅವ್ರನ್ನ ನೋಡಿದಾಗ ನನಗೆ ಆಶ್ಚರ್ಯ ಆಗುತ್ತೆ, ಕನ್ನಡಕ್ಕೆ ಇನ್ನೊಂದು ಪ್ರಶಸ್ತಿಯನ್ನು ನಾವು ಕೊಟ್ಟಿವಿ ಅಂತ. ಪೂರ್ತಿ ಅವರ ಭಾಷಣವನ್ನು ಕನ್ನಡದಲ್ಲೇ ಮಾಡಿದ್ರು. ನಮ್ಮ ನೆಲದೇ ಒಬ್ಬ ಸಾಹಿತಿ ಗೋವಾದಲ್ಲಿದ್ದಾರೆ ಅನ್ನುವಂಥ ಸಂಭ್ರಮ ನಮಗೆ. ಹಾಗೆಯೇ ಕುವೆಂಪುರವರು ಹುಟ್ಟಿರ್ತಕ್ಕಂಥ ಈ ತಾಲೂಕಿನಲ್ಲಿ ನಾವು ಎಲ್ಲ ಹುಟ್ಟಿದ್ದೀವಿ ಅನ್ನುವಂಥದ್ದು ನಮಗೆ ಸಂಭ್ರಮ, ಒಂದು ವಿಶೇಷ ನಮಗೆ. ನಾಡಗೀತೆ, ರೈತಗೀತೆ ಬರೆದು ಇವತ್ತು ಎಲ್ಲರ ಬಾಯಲ್ಲಿ ಕುವೆಂಪುರವರ ಈ ಸಂದೇಶ ಇರ್ತದೆ. ಮಹಾಕಾವ್ಯ ರಾಮಾಯಣ ದರ್ಶನಂ, ಕಾನೂರು ಹೆಗ್ಗಡ್ತಿ, ಮಲೆಗಳಲ್ಲಿ ಮದುಮಗಳು, ಇವುಗಳಲ್ಲಿ ನಮ್ಮ ಮಲೆನಾಡನ್ನು ಕಟ್ಟಿಟ್ಟಿದ್ದಾರೆ. ಮಲೆನಾಡಿನ ಚಿತ್ರಣಗಳನ್ನು ದಾಖಲು ಮಾಡಿಟ್ಟಿದ್ದಾರೆ ಕುವೆಂಪುರವರು. ಬಹುಶಃ ಪ್ರಕೃತಿಯ ಬಗ್ಗೆ, ಪಶು ಪಕ್ಷಿಗಳ ಬಗ್ಗೆ ಆ ರೀತಿಯ ವರ್ಣನೆ ಮಾಡಿದಂಥ ಇನ್ನೊಬ್ಬ ಸಾಹಿತಿ ಇಲ್ಲ ಅಂತೇಳಿ ನನಗೆ ಅನಿಸುತ್ತೆ.
ಅವನು ಓದುವಂಥವ್ರು ಹೆಚ್ಚು ಮಾತಾಡುವಂಥಲ್ಲ ಭಾಳ ಜನ ಸಾಹಿತಿಗಳು ಇದ್ದಾರೆ. ಸ್ವತಃ ಶಂಕರ್ ಅವರು ಮಾತನಾಡೋರಿದ್ದಾರೆ. ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಅನ್ನುವಂಥ ಮಾತನ್ನು ಹೇಳ್ತಾ ಮೊದಲು ಅವ್ರು ಹೇಳಿದ್ರು, ನೀವು MAD-ಗಿಂದ ಏನು ಕೊಡಬೇಕು ಅಂತ ಅವ್ರಿಗೆ ಗೊತ್ತಿದೆ, ಏನು ಕೊಡ್ಬೋದು ಅಂತ, ಏನು ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ಪ್ರತಿಷ್ಠಾನ ಹೇಳಿದ್ರೆ ಖಂಡಿತ ಅದೇ ಸೇರಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಮತ್ತು ಈ ಕಾರ್ಯಕ್ರಮದಲ್ಲಿ ಕುವೆಂಪು ಅವರ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂಥ ಹಿರಿಯ ಸಾಹಿತಿ, ಕನ್ನಡದವರೇ ಆದರೂ ಕೂಡ ಕೊಂಕಣಿ ಮತ್ತು ಮರಾಠಿಯಲ್ಲಿ ವಿಶೇಷವಾದ ಸಾಹಿತ್ಯ ಕೃಷಿ ಮಾಡಿದಂಥ ಹಿರಿಯರಾದ ಮಹಾಬಲೇಶ್ವರ ಸೈಲ್ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳು, ಕೃತಜ್ಞತೆಗಳು ಮತ್ತು ಭಗವಂತ ಅವ್ರಿಗೆ ಇನ್ನೂ ಹೆಚ್ಚು ಸಾಹಿತ್ಯವನ್ನು ಮಾಡುವಂಥ ಆಶೀರ್ವಾದ ಮಾಡಲಿ ಅಂತ ಮಾಡಿಕೆ ಮನವಿಯನ್ನು ಮಾಡಿಕೊಳ್ತಾ ನಿಮ್ಮೆಲ್ಲರಿಗೂ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಅದರ ಕೆಲವು ಹೆಸರುಗಳನ್ನು ಅದರಲ್ಲಿ ಆಯ್ಕೆ ಮಾಡಿದ್ವಿ. ಅಗ್ರಹಾರ ಕೃಷ್ಣಮೂರ್ತಿಯವರು, ಶ್ಯಾಮಂ ಕೃಷ್ಣರಾಯರು, ಮತ್ತು ಪುರುಷೋತ್ತಮ ಬಿಳುಮಲೆಯವರು, ಹಂಪ ನಾಗರಾಜಯ್ಯನವರು, ಪ್ರಕಾಶು, ನಾವೆಲ್ಲ ಸೇರಿ ಕೆಲವು ಭಾಷೆಗಳು ಎಲ್ಲ ಸಾಹಿತಿಗಳನ್ನ ದೊಡ್ಡ ಒಂದು ಪಟ್ಟಿ ನಿರ್ಮಾಣ ಆಯಿತು. ಏನೇ ಹುಡುಕಿ ಏನೇ ಮಾಡಿದರೂ ಕೂಡ ಈ ಕೊಂಕಣಿ ಭಾಷೆಯಲ್ಲಿ ಮಹಾಬಲೇಶ್ವರ ಸೈಲ್ ಅವರು ಮಾಡಿದಷ್ಟು ಸಾಧನೆಯನ್ನು ಮಾಡಿರ್ತಕ್ಕಂಥ ಮತ್ತೊಬ್ಬ ಸಾಹಿತಿ ನಮಗೆ ಸಿಗಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಮಹಾಬಲೇಶ್ವರ ಸೈಲ್ ಅವರಿಗೆ ಕೊಡದೆ ಕೊಂಕಣಿ ಭಾಷೆಯ ಪ್ರಶಸ್ತಿಯನ್ನು ಬೇರೆ ಯಾರಿಗಾದರೂ ಕೊಟ್ಟರೆ ಅದು ಕೊಂಕಣಿ ಭಾಷೆಗೆ ಮಾಡಿದಂಥ ಸೇವೆಗೆ ಅಪಮಾನ ಮಾಡಿದಾಗ ಆಗ್ತದೆ. ಹಾಗಾಗಿ ನಾವೇ ನಮ್ಮ ನಿಲುವನ್ನು ಒಂದು ಬಾರಿಗಾದರೂ ಕೂಡ ಬದಲಾಯಿಸಿ ಮಾಡ್ಕೊಂಡ್ಬಿಡೋಣ. ಸರಸ್ವತಿ ಸಮ್ಮಾನ ಪ್ರಶಸ್ತಿ ಬಂದಿದ್ರೂ ಕೂಡ ಈ ಕನ್ನಡದ ಸಹೋದರ ಭಾಷೆಗಳಿಗೆ ಕೊಡಬೇಕಂತ ಸಂದರ್ಭದಲ್ಲಿ ಅದಕ್ಕೊಂದು ವಿನಾಯಿತಿ ಕೊಡುವಂಥ ತೀರ್ಮಾನವನ್ನು ಮಾಡಿ ಮಹಾಬಲೇಶ್ವರ ಸೈಲ್ ಅವರನ್ನು ನಾವು ಆಯ್ಕೆ ಮಾಡಿ ಇವತ್ತು ಅವರಿಗೆ ಕೊಂಕಣಿ ಭಾಷೆಯಲ್ಲಿ ಮಾಡಿದಂಥ ಸಾಧನೆಗೋಸ್ಕರ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರಶಸ್ತಿಯನ್ನು ಕೊಡುವಂಥ ಪ್ರಯತ್ನ ಮಾಡಿದ್ವಿ. ಈ ದೇಶದಲ್ಲಿ ಕೊಡುವಂಥ ಪ್ರಶಸ್ತಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ, ಸರಸ್ವತಿ ಸಮ್ಮಾನ ಪ್ರಶಸ್ತಿ ಬಿಟ್ಟರೆ ರಾಷ್ಟ್ರಕವಿ ಕುವೆಂಪು ಪ್ರಶಸ್ತಿಯೇ ಅತ್ಯಂತ ಸಮಾನವಾಗಿರ್ತಕ್ಕಂಥ ದೊಡ್ಡ ಪ್ರಶಸ್ತಿ ಅನ್ನೋದು ಕೂಡ ಅದನ್ನು ಅವರೇ ಹೇಳಿದ್ದಾರೆ. ಅದರಿಂದ ಅದರ ಗೌರವ ಮತ್ತು ಮರ್ಯಾದೆ, ಮಾನ್ಯತೆ ಜಾಸ್ತಿ ಆಗಿದೆ. ಅವರು ಜೀವನವನ್ನು ನಡೆಸಿದಂಥ ರೀತಿಯನ್ನು ಅವರು ಹೇಳಿರ್ತಕ್ಕಂಥದ್ದು ನೀವು ಕೇಳಿದಿರಿ. ಅವರಿಗೆ ಒಂದು ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರ ಮತ್ತು ಬದ್ಧತೆ ಯಾವ ರೀತಿ ಇದೆ ಅಂದರೆ, ಹುಟ್ಟಿನಿಂದ ಕನ್ನಡಿಗರಾದರೂ ಕೂಡ ಅವರ ಕರ್ಮಭೂಮಿಯನ್ನಾಗಿ ಪೂನಾ ಮತ್ತು ಗೋವಾವನ್ನು ಆಯ್ಕೆ ಮಾಡಿಕೊಂಡಂಥ ಕಾರಣಕ್ಕೆ ಮಾತೃಭಾಷೆ ಕೊಂಕಣಿನಲ್ಲೇ ಮತ್ತು ಮರಾಠಿನಲ್ಲಿ ಹೆಚ್ಚು ಮಾತಾಡಿದ್ರಿಂದ ಕನ್ನಡದಲ್ಲೇ ನಾನು ಫೋನ್ ಮಾಡಿ ಅವ್ರ ಹತ್ರ ಹೇಳಿದಾಗ, ಇಲ್ಲ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಮತ್ತು 2 ದಿವಸ ಮುಂಚೆ ಬರ್ತೇನೆ, ಕವಿಶೈಲವನ್ನು ನೋಡಬೇಕು, ಕವಿ ಮನೆಯನ್ನು ನೋಡಬೇಕು, ಹೇಮಾಂಗಣವನ್ನು ನೋಡಬೇಕು, ಎಲ್ಲವೂ ನೋಡಿದ ನಂತರ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಅಂತ ಮೊನ್ನೆ ಬಂದು ಇವತ್ತು ನಾಳೆವರೆಗೂ ಅವರು ಕುಪ್ಪಳ್ಳಿಯಲ್ಲಿ ಇದ್ದಾರೆ. ಅವರ ಒಂದು ಈ ವಯಸ್ಸು 82-83 ವಯಸ್ಸಿನಲ್ಲೂ ಕೂಡ ಅವರ ಬದ್ಧತೆಗೋಸ್ಕರ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇರುವಂತಹ ಎಲ್ಲ ಸಾಹಿತ್ಯಾಸಕ್ತರು ಹಾಗೂ ಪತ್ರಿಕಾ ಮಿತ್ರರು ಎಲ್ಲರಿಗೂ ಮತ್ತೊಮ್ಮೆ ವಿಶ್ವ ಮಾನವ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ. ನಾವು ಸಾಮಾನ್ಯವಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಲ್ಲ ಜಯಂತಿಗಳನ್ನು ಆಚರಣೆ ಮಾಡ್ಕೊಂಡು ಬರ್ತೇವೆ. ಆದರೆ ಇದನ್ನು ವಿಶೇಷವಾಗಿ ಕುವೆಂಪು ಅವರ ಕುಪ್ಪಳ್ಳಿಯಲ್ಲಿ ಪ್ರತಿಷ್ಠಾನದ ಮೂಲಕ ಹಾಗೂ ಜಿಲ್ಲಾಡಳಿತದ ಮೂಲಕ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಆಯೋಜಿಸುವಂತಹ ಸೂಚನೆ ಸರ್ಕಾರದ ಸೂಚನೆಯೊಂದಿಗೆ ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಸನ್ಮಾನ್ಯ ಸಚಿವರು ಕೂಡ ಬರಬೇಕಾಗಿತ್ತು. ಅವರು ಅನಿವಾರ್ಯ ಕಾರಣಗಳಿಂದ ಬರದೇ ಇರೋದ್ರಿಂದ ಅವರು ಇಲ್ಲಿ ಎಲ್ಲರಿಗೂ ಕೂಡ ನಿರ್ದಿರುವಂಥ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೂಡ ಸೂಚಿಸಿದ್ದಾರೆ. ಹಾಗಿರುವಂತಹ ಶ್ರೀಯುತ THM ಕುಮಾರ್ ಅವರು ಕೂಡ ತಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಸೂಚಿಸಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕುವೆಂಪು ಸಾಹಿತ್ಯದ ಬಗ್ಗೆ ನಾನು ಇಲ್ಲಿ ಎಲ್ಲ ದಿಗ್ಗಜರ ಮುಂದೆ ಹೇಳಬೇಕಾದ್ದೇನಿಲ್ಲ, ಎಲ್ಲರಿಗೂ ಗೊತ್ತಿದೆ. ಅದೊಂದು ಜಾಗತಿಕ ಸಾಹಿತ್ಯ. ಅವರ ವಿಚಾರ ಕ್ರಾಂತಿಗೆ ಆಹ್ವಾನ ಪುಸ್ತಕ ಎಂದೆಂದಿಗೂ ಕೂಡ ಅಗತ್ಯವುಳ್ಳಂಥದ್ದು. ಅದನ್ನು ಓದ್ತಾ ಇರುವಾಗಲೇ ಕೂಡ ನಮ್ಮೊಳಗಿನ ವಿಚಾರಗಳನ್ನು ಕ್ರಾಂತಿಕರವಾಗಿ ಹುಟ್ಟುಹಾಕುವಂಥ ಶಕ್ತಿ ಇರುವಂತಹದ್ದು. ಕೊಡ್ತಾ ಇರೋದು ನಿಜಕ್ಕೂ ಭಾಳ ದೊಡ್ಡ ಸಂಗತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವರ ಕಥೆಗಳನ್ನು ಮತ್ತು ಕಾದಂಬರಿಗಳನ್ನು ಶ್ಯಾಮಂ ಕೃಷ್ಣರಾಯ ಮತ್ತು ಗೀತಾ ಶೆಣೈ ಅವರು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಆ ಕೃತಿಗಳು ಲಭ್ಯ ಇವೆ. ಇವತ್ತು ಬಂದವರು ದಯವಿಟ್ಟು ಅವರ ಕೃತಿಗಳನ್ನು ಕೊಂಡು ಓದಿ. ಇಲ್ಲಿ ಸಿಗುತ್ತೆ ಅನ್ನೋ ಗೊತ್ತಿಲ್ಲ ನನಗೆ. ಜೊತೆಗೆ ಇವರು ಮಹಾಬಲೇಶ್ವರ ಸೈಲ್ ಅವರು ಈ ಪ್ರಶಸ್ತಿ ಕನ್ನಡಿಗರಾಗಿ ನಮಗೆ ಹೆಮ್ಮೆ ತರುತ್ತೆ. ಅದರ ಜೊತೆಗೆ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನು ಪಡೆದಿದ್ದಾರೆ. ಸರಸ್ವತಿ ಸಮ್ಮಾನದಿಂದ ಪುರಸ್ಕೃತರಾಗಿದ್ದಾರೆ. ಈಗ ಅದಕ್ಕೆ ಗರಿ ಇಟ್ಟಂತೆ ನಾವು ಕುವೆಂಪು ಅವರ ಹೆಸರಿಂದ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ಅವರನ್ನು ನಾವು ಕನ್ನಡಿಗರನ್ನಾಗಿಸ್ಕೊ ಈಗಾಗಲೇ ಕನ್ನಡಿಗರವರು ನಾವು ಇನ್ನೊಂದು ಸಲ ಅವರನ್ನು ಕನ್ನಡಿಗರನ್ನಾಗಿಸ್ಕೊಳ್ತಾ ಇದ್ದೀವಿ.
ಈ ಪುರಸ್ಕಾರಕ್ಕೆ ಅತ್ಯಂತ ಯೋಗ್ಯರು ಸದಾ ಸ್ಮರಣೀಯರು ಆದ ಮಹಾಬಲೇಶ್ವರ ಸೈಲ್ ಅವರ ಕೃತಿಗಳು ಇನ್ನಷ್ಟು ಕನ್ನಡಕ್ಕೆ ಅನುವಾದ ಆಗಲಿ ಮತ್ತು ಕನ್ನಡ ಭಾಷೆ ಕೊಂಕಣಿ ಭಾಷೆ ಎರಡೂ ಭಾಷೆಗಳ ಪರಸ್ಪರ ಅಣ್ಣ ತಮ್ಮಂದರಂತೆ ಜೀವಿಸ್ತೀನಿ ಅಂತ ನಾನು ಕೇಳ್ಕೊಳ್ತೀನಿ. ಕಾರ್ಯಕ್ರಮದ ಅತ್ಯಂತ ಮುಖ್ಯ ಘಟ್ಟ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಚಿದಾನಂದಗೌಡರು ದಂಪತಿಗಳಿಗೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಈಗ ಗೋವಾದಲ್ಲಿ ನೆಲೆಸಿದ್ದಾರೆ. ಕೊಂಕಣಿಯಲ್ಲಿ ಅತಿ ಹೆಚ್ಚು ಕೃತಿಗಳನ್ನು, ಮರಾಠಿಯಲ್ಲಿ ಕೆಲವು ಕೃತಿಗಳನ್ನು ಬರೆದಿರ್ತಕ್ಕಂಥ ಮಹಾಬಲೇಶ್ವರ ಶೈಲ್ ಪೂರ್ವಜರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರು. ಹಾಗಾಗಿ ಕರ್ನಾಟಕದೊಂದಿಗೆ ಅವರಿಗೆ ನಿಕಟ ಸಂಪರ್ಕ ಇದೆ, ಕನ್ನಡ ಅವರಿಗೆ ಅರ್ಥ ಆಗ್ತದೆ. ಅಂಥ ಒಬ್ಬ ಲೇಖಕರಿಗೆ ಪ್ರಶಸ್ತಿಯನ್ನು ಕೊಡುವುದರ ಮೂಲಕ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಹೆಮ್ಮೆ ಪಡುತ್ತದೆ. ಸಮಾಜ ಸೇವಕರಾಗಿ ಹಾಗೂ ಗಾಂಧೀಜಿ ಮತ್ತು ವಿನೋಬಾ ಭಾವೆ ಮತ್ತು ಕುವೆಂಪುರವರ ವಿಚಾರಗಳಿಂದ ಪ್ರಭಾವಿತರಾಗಿರ್ತಕ್ಕಂಥವ್ರು. ಅವರ ತತ್ವ ಆದರ್ಶಗಳಿಂದ ಪ್ರೇರಣೆಗೊಂಡಂಥ ಶ್ರೀಯುತ ಚಂದ್ರಶೇಖರ್ ಅವರು ಕುವೆಂಪುರವರ ಚಿಂತನೆಗಳನ್ನು ಜನರಿಗೆ ತಲುಪಿಸಬೇಕು ಎನ್ನುವಂತಹ ಒಂದು ಮಹದಾಸೆಯಿಂದ ವಿಶ್ವಮಾನವ ಚಿಂತನೆಯ ಪ್ರಸಾರಕ್ಕೆ ದುಡಿದಂಥವರು. ಶ್ರೀಯುತರು ಮತ್ತು ಅವರ ಕುಟುಂಬದವರ ಆರ್ಥಿಕ ನೆರವಿನಿಂದ ಪ್ರತಿ ವರ್ಷ ಈ ರಾಷ್ಟ್ರೀಯ ಪುರಸ್ಕಾರಕ್ಕೆ ಆಯ್ಕೆಗೊಂಡ ಸಾಹಿತಿಗೆ 5 ಲಕ್ಷ ನಗದು ಬಹುಮಾನವನ್ನು ನೀಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ದಿವಂಗತ ಚಂದ್ರಶೇಖರ್ ಮತ್ತು ಅವರ ಕುಟುಂಬದವರ ಔದಾರ್ಯವನ್ನು, ಅವರ ಕುಟುಂಬದವರ ಸಹಕಾರ ಮತ್ತು ಸಹಭಾಗಿತ್ವವನ್ನು ಪ್ರತಿಷ್ಠಾನ ಅತ್ಯಂತ ಕೃತಜ್ಞತೆಯಿಂದ ಅದನ್ನು ಸ್ಮರಿಸುತ್ತೆ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.